ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಮನೋಜೌ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಶ್ಲೋಕಗಳಲ್ಲಿ ಏನು ನೋಡಿದೆವು ಅಂತ ಹೇಳಿದರೆ, ಜರಾಸಂಧ ಆ ಉಳಿದ ತನ್ನ ಸ್ನೇಹಿತ ರಾಜರುಗಳೊಟ್ಟಿಗೆ ಬಹಳ ಮದದಿಂದ ಸೈನ್ಯ ಸಮೇತನಾಗಿ ಬರ್ತಾನೆ. ಆಮೇಲಿಂದ ಕೃಷ್ಣನ ಹತ್ರ ಸೋತು ವಾಪಸ್ಸು ಹೋಗುವಾಗ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮೈ ತುಂಬ ಗಾಯಗಳು, ಆಮೇಲಿಂದ ಬಟ್ಟೆ ಜಾರಿ ಹೋಗಿದೆ, ಕಿರೀಟ ಇಲ್ಲ, ಬಿದ್ದೋಗಿದೆ. ರಥದಲ್ಲಿ ಬಂದಿದ್ದ, ಈಗ ರಥನೂ ಇಲ್ಲ, ಕುದುರೆಗಳೂ ಇಲ್ಲ, ಆಮೇಲೆ ಸಾರಥಿಯೂ ಇಲ್ಲ, ಧ್ವಜವೂ ಇಲ್ಲ, ಆಮೇಲೆ ಉಟ್ಟ ಬಟ್ಟೆಯೂ ಇಲ್ಲ ಅಂತೇಳಿದರೆ ಈ ರೀತಿ ಅವನು ವಾಪಸ್ ಹೋಗುವಾಗ ಇವನು ಯಾರಪ್ಪ, ಇವನು ಯಾವ ಭಿಕ್ಷುಕ ಇರಬೇಕು, ಹುಚ್ಚ ಇರಬೇಕು ಅಂತ ಹೇಳ್ಕೊಂಡು ನೋಡಿದರೆ, ಅಯ್ಯೋ ಅಲ್ಲಲ್ಲ ಇವ ಜರಾಸಂಧ, ಅಯ್ಯೋ ಇವನು ಈ ರೀತಿ ಪರಿಸ್ಥಿತಿ ಆಗಿದೆಯಾ ಅಂತ ಅಲ್ಲಿವರೆಗೆ ಮಾಡಿ ಕಳಿಸ್ತಾ ಇದ್ದ. ಹೇಗೆ ಕಳಿಸ್ತಾ ಇದ್ದ ಕೃಷ್ಣ ಅಂದರೆ, ಜೀವೇತಿ, ಅರೆ ಜೀವದಲ್ಲಿ ಇರಪ್ಪ, ಅಂದರೆ ಜೀವ ಒಂದು ತೆಗೆದಿಲ್ಲ, ನಿಂದು ಬದುಕಬೇಕು, ನೀನು ಬದುಕಬೇಕು, ಬದುಕಿದ್ರೆ ಉಪಯೋಗ ಇದೆ, ಪುನಃ ಬರಬೇಕಲ್ಲ ಸೈನ್ಯ ಕಟ್ಟಿಕೊಂಡು ನೀನು. ಸೊ ಹಾಗೆ ಇಲ್ಲಿದ್ರೆ ಭೂಭಾರ ಹರಣ ಹೇಗಾಗೋದು? ಸೊ ಭೂಭಾರ ಹರಣಕ್ಕೆ ಅವತಾರ ಮಾಡಿರೋದು ಶ್ರೀಕೃಷ್ಣ. ಆ ಭೂಭಾರ ಹರಣಕ್ಕೆ ಈ ಜರಾಸಂಧ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು, ಅಂದರೆ ಬಹಳ ಸಹಾಯ ಮಾಡ್ತಾ ಇದ್ದಾನೆ. ಪ್ರತಿ ಸಲ ಆ ರಾಕ್ಷಸ ದುಷ್ಟ ಸ್ವಭಾವದ ಅಷ್ಟು ಸೈನ್ಯ ಕಟ್ಟಿಕೊಂಡು ಬರ್ತಾನೆ, ಅವ್ರನ್ನೆಲ್ಲ ನಿರ್ನಾಮ ಮಾಡಿ ಪುನಃ ಕಳಿಸೋದು, ಪುನಃ ತಗೊಂಡು ಬಾ ಅಂತ ಹೇಳ್ಕೊಂಡು. ಸೊ ಯಾರು ಸಹಾಯ ಮಾಡೋದು ಭೂಭಾರ ಹರಣಕ್ಕೆ? ಜರಾಸಂಧನೇ ಸಹಾಯ ಮಾಡೋದು. ಸೊ ಈ ರೀತಿ ಜೀವ ಇತಿ ಅತೀವ ವಿಜಿತ ಅಂತೇಳಿದರೆ ಪೂರ ಅವನನ್ನು ಸೋಲಿಸಿ, ಅಂದರೆ ಕೃಷ್ಣ ಅವನನ್ನು ಸೋಲಿಸಿ, ಆಮೇಲೆ ಸ್ವಸಿತ ಅವಶೇಷ, ಖಾಲಿ ಉಸಿರೊಂದು ಬಿಟ್ಟು ಕಳಿಸ್ತಾನೆ, ಓಡು 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 ಅಂತ ಹೇಳ್ಕೊಂಡು. ಸೊ ಈ ರೀತಿ ಪರಿಸ್ಥಿತಿ 18 ಸಲ ಈ ರೀತಿ ಆಯಿತು. ಬುದ್ಧಿ ಬಂತ ಅವನಿಗೆ ಏನಂತ ನೋಡುವ. ವೈಲಾರಿದ್ದಾರೆ ಇಲ್ವೋ? ಇದ್ದಾರೆ. ರಾಜಸ್ವಜೋಪಿ ಮಧುರಾಂ ಸ್ವಪುರೀಂ ಪ್ರವಿಶ್ಯ ರಾಮೇಣ ಸಾರ್ಧಮಖಿಲೈರ್ಯದುಭಿಃ ಸಮೇತೋ ಪ್ರೇಮೇ ರಮಾಪತಿರಚಿಂತ್ಯ ಬರೋ ಜಯಶ್ರೀ. 86ನೇ ಶ್ಲೋಕ. ಈ ರೀತಿಯಾಗಿ ಬಹಳ ಬಾರಿ ಆ ಎಲ್ಲ ರಾಜರುಗಳು ತಮ್ಮ ತಲೆ ತಗ್ಗಿಸಿ ತೆರಳುತ್ತಿರಲು ಅಚಿಂತ್ಯ ಬಲವುಳ್ಳ ರಮಾಪತಿಯಾದ ಶ್ರೀಕೃಷ್ಣನು ಯಾವಾಗಲೂ ಜಯಶ್ರೀಯನ್ನು ಪಡೆದು ತನ್ನ ಪಟ್ಟಣವಾದ ಮಧುರೆಯನ್ನು ಬಲರಾಮನಿಂದ ಕೂಡಿಕೊಂಡು ಪ್ರವೇಶಿಸುತ್ತಾನೆ. ಹಾಗೂ ಎಲ್ಲ ಯಾದವರೊಂದಿಗೆ ಕೂಡಿಕೊಂಡು ಕ್ರೀಡಿಸಿಕೊಳ್ಳುತ್ತಾ ಇದ್ದ. ಏವಂ ಗತೇಷು ಬಹುಶೋ ನಥ ಕಂಧರೇಷು ರಾಜಸ್ವಜೋಪಿ ಮಧುರಾಂ ಸ್ವಪುರೀಂ ಪ್ರವಿಶ್ಯ ರಾಮೇಣ ಸಾರ್ಧಂ ಅಖಿಲೈಃ ಯದುಭಿಃ ಸಮೇತೋ ರೇಮೇ ರಮಾಪತಿಃ ಅಚಿಂತ್ಯ ಬಲೋ ಜಯಶ್ರೀಃ. ಏವಂ ಹೀಗೆ, ಗತೇಷು ಹೀಗೆ ಅಂತೇಳಿದರೆ 18 ಬಾರಿ ವಾಪಸ್ ಹೋಗಿದ್ದಾನೆ ಜರಾಸಂಧ. ಗತೇಶು ವಾಪಸ್ ಹೋಗಿದ್ದಾನೆ. ಗತ ಅಂದರೆ ಹೋಗುವುದು ಅಂದರೆ, ಇಲ್ಲಿ ಗತೇಶು ಅಂದರೆ ಹೋಗುವುದು ಅಂತೇಳಿದರೆ 18 ಸಾರಿ ವಾಪಸ್ ಹೋಗಿದ್ದಾನೆ. ಹೇಗೆ ಹೋಗಿದ್ದಾನೆ? ಅಯ್ಯೋ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೇಜಾರಾಗ್ತದೆ ಅವರ ಸಂಗತಿ. ಹೇಗೆ ವಾಪಸ್ ಹೋಗಿದ್ದಾನೆ ಅಂತ ಕೇಳಿದರೆ, ಏವಂ ಗತೇಶು ಬಹುಶೋ, ಬಹುಶಃ ಅಂದರೆ ಬಹುಶಃ ಅಂತ ಕನ್ನಡದ ಬಹುಶಃ ಅಲ್ಲ, ಬಹಳ ಸಲ ಅಂತ. ಬಹು ಅಂದರೆ ಏನು? ಬಹಳ ಸಲ. ಏವಂ ಗತೇಶು ಬಹುಶೋ, ಬಹಳ ಸಲ ಹೀಗಾಯ್ತಲ್ಲ, 18 ಸಲ ಆಯ್ತಲ್ಲ. ನತ ಕಂಧರೇಶು, ಕಂಧರ ಅಂದರೆ ಕುತ್ತಿಗೆ, ನತ ಕಂಧರ ಅಂದರೆ ತಲೆ ಬಗ್ಗಿಸಿದವ, ಕುತ್ತಿಗೆ ಕೆಳಗೆ ಮಾಡಿಕೊಂಡು
ಹೋಗ್ತಾ ಇರ್ತಾನೆ. ಯಾರು ಜರಾಸಂಧ, ಅವನ ರಾಜರುಗಳು, ಬಾಕಿದವರೆಲ್ಲ ಫ್ರೆಂಡ್ಸು, ಅವ್ರದ್ದು ಅಷ್ಟೇ ಕುತ್ತಿಗೆ ಎಲ್ಲರದ್ದು ಕುತ್ತಿಗೆ ಕೆಳಗೆ. ಅವರಿಗೆ ಮುಖ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಬರುವಾಗ ರಥದಲ್ಲಿ ಬಂದಿದ್ದಾರೆ, ಅವರ ವೇಷಭೂಷಣ ಏನು, ಶಸ್ತ್ರಾಸ್ತ್ರಗಳೇನು, ಅವರ ಏನು ಅಹಂಕಾರ ಏನು, ಅವರಿಗೆ ಹೋಗುವಾಗ ಒಂದೂ ಇಲ್ವಲ್ಲ. ಅಯ್ಯೋ ದೇವರೇ, ಎಂಥ ಪರಿಸ್ಥಿತಿ. ಆರ್ತರು ಅಂತ ಹೇಳ್ತಾರೆ. ಆರ್ತರು ಅಂತ ಹೇಳಿದರೆ ಸಂಕಟ ಬಂದಾಗ ವೆಂಕಟರಮಣ, ನಮಗೆ ದೇವರ ನೆನಪು ಆಗಬೇಕಿದ್ದರೆ ಎಷ್ಟು ದೀನ ಪರಿಸ್ಥಿತಿ, ಅಯ್ಯೋ ಭಗವಂತ ಅಂತ ಹೇಳ್ಕೊಂಡು. ಸೊ ಆ ರೀತಿ ಮಾಡಿ ಕಳಿಸಿದ್ದಾನೆ ಭಗವಂತ ಅವರನ್ನು. ನತ ಕಂಧರೇಶು, ನತ ಅಂದರೆ ಕೆಳಗೆ, ನತ ಅಂದರೆ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ, ಅದು ನತವೇ. ಸೊ ಇದು ದೇವರಿಗೆ ನಮಸ್ಕಾರ ಮಾಡೋದಲ್ಲ. ಈ ದುಷ್ಟರು ಅಂತೇಳಿದರೆ ಯಾರಿಗೂ ಮುಖ ತೋರಿಸಲಿಕ್ಕೆ ಸಾಧ್ಯ ಇಲ್ಲದೆ ಕುತ್ತಿಗೆ ಕೆಳಗೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ. ರಾಜಸು ಅಂತೇಳಿದರೆ ಅವನು ಒಬ್ಬನೇ ಅಲ್ಲ, ರಾಜಸು ಅಂದರೆ ಬಾಕಿ ರಾಜರುಗಳು ಎಲ್ಲರದ್ದು ಒಂದೇ ಪರಿಸ್ಥಿತಿ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಭಿಕ್ಷುಕರ ಹಾಗೆ, ಭಿಕ್ಷುಕರ ಒಂದು ಹಿಂಡು ಒಟ್ಟಿಗೆ ಹೋಗ್ತಾ ಇದೆ ಅಂತ ಯಾರಾದರೂ ಎಣಿಸ್ಬೇಕು ದೂರದಲ್ಲಿ. ಅದು ಅವ್ರದ್ದು ಕತೆ. ಇವ್ರದ್ದು ಕತೆ ಅಜೋಪಿ, ಅಜ ಅಂದರೆ ಹುಟ್ಟು ಸಾವು ಇಲ್ಲದಿರುವಂತಹ ಭಗವಂತ, ಅನಾದಿ ನಿಧನ. ಸೊ ಭಗವಂತ ಮಥುರಾಂ ಸ್ವಪುರೀಂ ಪ್ರವಿಶ್ಯ, ಅವ್ರದ್ದು ಅಂತೇಳಿದರೆ ಯುದ್ಧಕ್ಕೆ ಬರುವಾಗ ಎಷ್ಟೆಲ್ಲ ರಥಗಳು ಆಮೇಲೆ ಆನೆಗಳು ಇದ್ದುವೋ, ಈಗ ಅದಕ್ಕಿಂತ ಜಾಸ್ತಿ ಇದೆ. ಯಾಕಂದರೆ ಆ ಕಡೆದ್ದು ಕೆಲವೆಲ್ಲ ಈ ಕಡೆ ತೊಗೊಂಡ್ಬಿಟ್ಟಿದ್ದಾನೆ, ಒಳ್ಳೆಯದೆಲ್ಲ ಇದ್ದದೆಲ್ಲ ಈ ಕಡೆ ತೊಗೊಂಡ್ಬಿಟ್ಟಿದ್ದಾನೆ. ಸೊ ಬರುವಾಗ ಎಷ್ಟು ಸಾವಿರ ಆನೆಗಳಿತ್ತು, ಈಗ ಮತ್ತೊಂದಷ್ಟು ಸಾವಿರ ಜಾಸ್ತಿ ಆಗಿದೆ, ಕುದುರೆಗಳು ಅಷ್ಟು ಸಾವಿರ ಜಾಸ್ತಿ ಆಗಿದೆ, ರಥಗಳು ಜಾಸ್ತಿ ಆಗಿದೆ. ಸೊ ಎಲ್ಲ ಜಾಸ್ತಿಯಾಗಿ ಶ್ರೀಕೃಷ್ಣನು ಅಂತೇಳಿದರೆ ಪೂರ್ತಿ ಧನ ಕನಕಗಳಿಂದ ತುಂಬಿಸಿಕೊಂಡು, ಹೇರಳವಾದ ಧನ ಕನಕಗಳು. ಸೊ ಅವರದ್ದೆಲ್ಲ ಸೇರಿಸಿಕೊಂಡು ಅಜೋಪಿ ಮಥುರಾಂ, ಮಥುರಾಪುರಿಯನ್ನು ಪ್ರವೇಶ, ಮಥುರಾಂ ಸ್ವಪುರೀಂ ಪ್ರವಿಶ್ಯ, ತನ್ನ ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡಿ, ರಾಮೇಣ ಸಾರ್ಧಂ, ಸಾರ್ಧಂ ಅಂದರೆ ಜತೆಗೆ ಅಂತ ಅರ್ಥ, ಸಮೇತ, ಸಾರ್ಧಂ ಸಹ. ಸೊ ರಾಮೇಣ ಅಂದರೆ ಬಲರಾಮನ ಜತೆಗೆ, ಅಖಿಲೈಹಿ ಯದುಭಿಸ್ಸಮೇತೋ, ಎಲ್ಲ ಯದುಗಳು ಅಂತೇಳಿದರೆ ಯದುಕುಲದಲ್ಲಿ ಅಲ್ಲ ಹುಟ್ಟಿದ್ದು ಕೃಷ್ಣ. ಸೊ ಎಲ್ಲ ಯಾದವರ ಜೊತೆಗೆ. ಈ ಎಲ್ಲ ಯಾದವರು ಯಾರು ಅಂತೇಳಿದರೆ ಇವರೆಲ್ಲ ದೇವಲೋಕದಿಂದ ಭಗವಂತನು ಅವತಾರ ಮಾಡ್ತಾನೆ ಅಂತೇಳಿಬಿಟ್ಟು ಭಗವಂತನ ಸೇವೆಗಾಗಿ ಹೆಚ್ಚಿನವರೆಲ್ಲ ಮೇಲಿಂದ ಇಳಿದು ಬಂದವರೇ ಇರುವುದು, ಯಾರು ಈ ಯಾದವರಲ್ಲಿ. ಸೊ ಇವರೆಲ್ಲ ಈ ಯಾದವರ ಜೊತೆಗೆ ಸೇರಿಕೊಂಡು ಅಖಿಲೈಹಿ ಯದುಭಿಹಿ. ಆಮೇಲೆ ಜಯಶ್ರೀ ಸಮೇತೋ ಅಂತೇಳಿದರೆ, ಜಯಶ್ರೀ ಅಂತೇಳಿದರೆ ವಿಜಯಶ್ರೀ ಅಂತ. ಪ್ರತಿ ಸಲ ಯುದ್ಧದಲ್ಲಿ ಯಾರು ಜಯಗಳಿಸುವುದು ಅಂತೇಳಿದರೆ ಹೇಳಲೇಬೇಕಾದ್ದಿಲ್ಲ. ಭಗವಂತನ ವಿರುದ್ಧ ಯಾರು ಬಂದರೂ ಕೂಡ ಅವರು ಅವರಿಗೆ ಸೋಲೇ ಕಟ್ಟಿಟ್ಟ ಬುತ್ತಿ ಅದು. ಅಂದರೆ ಕೆಲವು ಸಲ ಭಗವಂತನೇ ತಾನು ಬೇಕಂತೇಳ್ಕೊಂಡೆ ಅಸುರ ಮೋಹನಕ್ಕಾಗಿ ಸೋಲಬೇಕಂತೇಳ್ಕೊಂಡು ಸೋಲ್ಬೇಕಷ್ಟೇ ವಿನಃ ಇಲ್ಲದಿದ್ದರೆ ಭಗವಂತನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಇಡೀ ಭೂಖಂಡದಲ್ಲಿರುವಂಥ ಎಲ್ಲ ರಾಕ್ಷಸರು, ಮನುಷ್ಯರು, ಎಲ್ಲರೂ ದೇವತೆಗಳು ಎಲ್ಲರೂ ಒಟ್ಟಾದರೂ ಕೂಡ ಭಗವಂತನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಅಂತ ಶ್ರೀರಾಮಚಂದ್ರ ಭಗವಂತ ತಾನೇ ಹೇಳಿಬಿಟ್ಟಿದ್ದಾರೆ. ಎಲ್ಲ ಒಟ್ಟಾಗಿ ಬಂದರೂ ಕೂಡ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೆದರ್ತೀರಿ? ವಿಭೀಷಣನನ್ನು ಸೇರಿಸಿಕೊಳ್ಳುವಾಗ ಅವರೆಲ್ಲ ಹೆದರ್ಕೊಂಡ್ರು. ಅವರೇ ವಿಭೀಷಣ, ಅವನು ರಾವಣನ ತಮ್ಮ, ಅವನು ಶತ್ರು ಕಡೆಯಿಂದ ಬಂದವ, ಅವನನ್ನು ನಾವು ಸೇರಿಸಿಕೊಳ್ಳಬಾರ್ದು, ಸೇರಿಸಿಕೊಂಡ್ರೆ ನಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತದೆ, ನಾಳೆ ನಮಗೆ ತೊಂದರೆ ಕೊಟ್ಟುಬಿಟ್ರೆ ಅಂತ ಹೇಳ್ಕೊಂಡು ಹೇಳಿದರೆ ಯಾರೂ ನಮಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಾಗ ಶ್ರೀರಾಮಚಂದ್ರ ಆ ಮಾತನ್ನು ಹೇಳ್ತಾರೆ. ಎಲ್ಲ ಒಟ್ಟಾಗಿ ಬಂದರೂ ಸಹ, ಎಲ್ಲ ದೇವತೆಗಳು, ಮಾನವರು, ರಾಕ್ಷಸರು ಎಲ್ಲರೂ ಒಟ್ಟಾಗಿ ಬಂದರೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ ಭಗವಂತನನ್ನು. ಸೊ ಆದ್ದರಿಂದ ಜಯಶ್ರೀ ಸಮೇತೋ ಅಂತೇಳಿದರೆ ರಾಮೇಣ ಸಾರ್ಧಂ, ಬಲರಾಮನ ಜೊತೆಗೆ, ಅಖಿಲೈಹಿ ಯದುಭಿ ಸಮೇತೋ, ಎಲ್ಲ ಯಾದವರ ಜೊತೆಗೆ, ಆಮೇಲಿಂದ ಜಯಶ್ರೀ ಸಮೇತೋ, ಆ ವಿಜಯದ ಆ ಏನು ಪತಾಕೆ ಹಾರ್ತಾ ಇದೆ ಯಾವುದು ಮಥುರಾಪುರಿಯಲ್ಲಿ ಭಗವಂತನದ್ದು. ರೇಮೇ ರಮಾಪತಿ ಅಚಿಂತ್ಯ ಬಲಃ, ಅಚಿಂತ್ಯ ಬಲ ಅಂದರೆ ಅಚಿಂತ್ಯ ಶಕ್ತಿ. ಅಚಿಂತ್ಯ ಶಕ್ತಿ ಅಂತೇಳಿದ್ರೇನು? ಆ ಶಕ್ತಿ ಎಷ್ಟು
ಅನ್ನೋದನ್ನು ಯಾರಿಗೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ದೇವತೆಗಳಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಇನ್ಯಾರಿಗದು ಊಹಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಂತಹ ಅಚಿಂತ್ಯ ಶಕ್ತಿ ಇರುವಂಥ ಭಗವಂತನು ಜಯಶ್ರೀಯ ಸಮೇತನಾಗಿ, ಜಯಶ್ರೀ ಅಂತ ಹೇಳಿದರೆ ವಿಜಯಶ್ರೀ, ವಿಜಯಶ್ರೀಯ ಸಮೇತನಾಗಿ, ವಿಜಯದ ಆ ಸಂತೋಷ ಸಮೇತನಾಗಿ, ರಮಾಪತಿ ಲಕ್ಷ್ಮೀಪತಿ ಯಾರು? ಈ ಶ್ರೀಕೃಷ್ಣ ರೇಮೆ ಅಂತ ಹೇಳಿದರೆ ವಿಹರಿಸಿದರು ಅಂದರೆ ಸಂತೋಷದ ಸಂಭ್ರಮವನ್ನು ಆಚರಿಸಿದರು ಅಂತ ಅರ್ಥ. 86ನೇ ಶ್ಲೋಕಕ್ಕೆ ಹೀಗೆ ಏವಂ ಅನೇಕ ಸಲ ಬಹುಶೋ ತಲೆ ತಗ್ಗಿಸಿ ನತಕಂಧರೇಶು ರಾಜರುಗಳು ಮರಳುತ್ತಿದ್ದಂತೆ ಗತೇಶು ಹಿಂತಿರುಗಿ ಹೋಗಿದ್ದಾರೆ. ಈ ಭಗವಂತ ಈ ಕಡೆಯಿಂದ ಚಿಂತನೆಗೆ ಎಟುಕದ ಅಂದರೆ ಅಚಿಂತ್ಯ ಬಲ ಇರುವಂತಹ ಬಲಶಾಲಿಯಾದ ಲಕ್ಷ್ಮೀಪತಿ ರಮಾಪತಿಯಾದ ಶ್ರೀಕೃಷ್ಣ ಪರಮಾತ್ಮನು ಜಯಲಕ್ಷ್ಮೀ ಸಂಪನ್ನನಾಗಿ, ವಿಜಯಲಕ್ಷ್ಮಿಯಿಂದ ಕೂಡಿದವನಾಗಿ ತನ್ನ ಪಟ್ಟಣವಾದ ಮಧುರೆಯನ್ನು ಪ್ರವೇಶಿಸಿ ಮಥುರಾಂ ಸ್ವಪುರೀಂ ತನ್ನದೇ ಆದ ಪಟ್ಟಣ ಯಾವುದು? ಮಥುರಾ ಪಟ್ಟಣ. ಅದನ್ನು ಪ್ರವೇಶ ಮಾಡಿ ಬಲರಾಮನೊಂದಿಗೆ ರಾಮೇಣ ಸಾರ್ಧಂ ಸಕಲ ಯಾದವರ ಸಮೇತನಾಗಿ ಅಖಿಲೈಹಿ ಯದುಭಿ ಸಮೇತೋ ಕ್ರೀಡಿಸಿದ ಅಂದರೆ ವಿಹರಿಸಿದ, ಸಂಭ್ರಮವನ್ನು ಆಚರಿಸಿದರು, ಉತ್ಸವವನ್ನು ಆಚರಿಸಿದರು. ಜರಾಸಂಧನನ್ನು ಪುನಃ ಹಿಮ್ಮೆಟ್ಟಿಸಿದ್ದೇವೆ ಅಂತೇಳ್ಕೊಂಡು ಪುನಃ ಉತ್ಸವದ ಆಚರಣೆ ಆಯಿತು. ಹೀಗೆ ಸದಾ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನಿಗೆ ಜಯಲಕ್ಷ್ಮಿಯು ಯಾವತ್ತೂ ಲಭಿಸುವಂಥದ್ದೇ, ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ 86ನೇ ಶ್ಲೋಕ ಆಯಿತು. 87ನೇ ಶ್ಲೋಕವೇ ವ್ಯರ್ಥೋದ್ಯಮ ಪುನರ್ಪಿಸ್ಮ ಸಧಾತ್ರ ರಾಷ್ಟ್ರ ಭೀಮಂ ನಿಹಂತು ಮುರಯತ್ನಮ ಕುರ್ವತಾಜ್ಞಾ ರಾಜ್ಞಾಂ ಸುತಾಸ್ತಮಖಿಲಂ ಸಮೃಷೈವ ಕೃತ್ವಾ ಚಕ್ರೇ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನಂ. 87ನೇ ಶ್ಲೋಕ. ದುರ್ಯೋಧನಾದಿಗಳಿಂದ ಕೂಡಿರತಕ್ಕಂತಹ ವಿವೇಕ ಶೂನ್ಯರಾದ ರಾಜರ ಪುತ್ರರು ತಮ್ಮ ಪ್ರಯತ್ನಗಳೆಲ್ಲವೂ ವಿಫಲವಾದ ನಂತರ ಮತ್ತು ಭೀಮಸೇನನನ್ನು ಕೊಲ್ಲಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡುತ್ತಾರೆ. ಅತಿ ಬಲಿಷ್ಠನಾದ ಭೀಮಸೇನನು ಎಲ್ಲಾ ಅವರ ಪ್ರಯತ್ನಗಳನ್ನು ವ್ಯರ್ಥವನ್ನಾಗಿಯೇ ಮಾಡಿ ದಿಗ್ವಿಜಯ ಮಾಡುವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡುತ್ತಾನೆ. ಇಲ್ಲಿ ಒಂದು ಮಾತು ಹೇಳಬೇಕು, ಇವತ್ತಿನ ದಿವಸದಲ್ಲಿ ನಾವು ಪೂಜೆ ಮಾಡುವಾಗಲೂ ಯಾವಾಗಲೂ ಕಲಿ ತೊಂದರೆ ಕೊಡ್ತಾ ಇರ್ತಾನಂತೆ. ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಭಕ್ತಿ ಮಾಡ್ಲಿಕ್ಕೆ ಬಿಡುದಿಲ್ಲ, ಏನಾದ್ರೂ ವಿಘ್ನ ಮಾಡ್ತಾ ಇರ್ತಾನಂತೆ. ಅದಕ್ಕೆ ಸಾಲಿಗ್ರಾಮ ಪೂಜೆ ಮಾಡೋ ಮೊದಲು ಒಂದು ಶ್ಲೋಕ ಹೇಳ್ಬೇಕು ನಾವು. ಸಾಲಿಗ್ರಾಮ ಶಿಲಾಯ ಅಂತೂ ನಿತ್ಯಂ ಸನ್ನಿಧ ಕಲಿಹಿ ಭೀಮಸೇನ ಮಹಾಭಾವೋ ಗದಯ ಪೋತನಂ ಕೊಡುವು ಅಂತ. ಅಂದ್ರೆ ಶಾಲಿಗ್ರಾಮ ಮತ್ತು ನಮ್ಮ ನಡೆಯುವ ಕಲಿಯನ್ನು ಭೀಮಸೇನಿಗೆ ಪ್ರಾರ್ಥನೆ ಮಾಡಿಬಿಟ್ಟು ನಿನ್ನ ಗದೆಯಿಂದ ಆ ಕಲಿಯನ್ನು ನಾಶ ಮಾಡುವಂತ ಪ್ರಾರ್ಥನೆ ಮಾಡಿ ಫಸ್ಟಿಗೆ ನೀರು ಹಾಕಿಬಿಟ್ಟು ಅದನ್ನ ನಾವು ಚೆಲ್ತೇವೆ, ಅದನ್ನ ತಗೋಬಾರ್ದು, ಅಂದ್ರೆ ಕಲಿ ನಾಶ ಮಾಡಿದ ಹಾಗೆ. 2ನೇ ಬಾರಿ ನೀರು ಹಾಕಿ ನಿರ್ಮಲ ತೀರ್ಥ ಮಾಡಿ ತಗೊಳ್ಳೋದೊಂದು ಕ್ರಮ ಇದೆ. ಗುಡ್ ವೆರಿ ಗುಡ್. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನೇನಾದರೂ ಮೆಟೀರಿಯಲ್ ಇದ್ದರೆ ನೀವು ಗ್ರೂಪ್ನಲ್ಲಿ ಹಾಕಿ. ವ್ಯರ್ಥೋದ್ಯಮ ಪುನರಪಿ ಸ್ಮ ಸಧಾರ್ಥ ರಾಷ್ಟ್ರ ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತಾಜ್ಞಾ ರಾಜ್ಞಾಂ ಸುತಾಸ್ತಮಖಿಲಂ ಸಮೃಷೈವ ಕೃತ್ವಾ ಚಕ್ರೇ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನಂ. ವ್ಯರ್ಥೋದ್ಯಮಾಃ ಪುನರಪಿ ಸ್ಮ ಧಾರ್ತರಾಷ್ಟ್ರ ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತ ಅಜ್ಞಾಃ ರಾಜ್ಞಾಂ ಸುತಾಃ ತಂ ಅಖಿಲಂ ಸಹ ಭೀಮಃ ಬಲವಾನ್ ಮೃಷೈವ ಕೃತ್ವಾ ಚಕ್ರೇ ಜಯಾಯ ಚ ದಿಶಾಂ ಪ್ರಯತ್ನಂ. ವ್ಯರ್ಥೋದ್ಯಮ ಉದ್ಯಮ ಅಂತೇಳಿದ್ರೆ ಕನ್ನಡದಲ್ಲಿ ಅರ್ಥ ಬೇರೆ,
ಉದ್ಯಮ ಅಂತ ಹೇಳಿದರೆ ನಾವು ಇಂಡಸ್ಟ್ರಿಗಳಿಗೆಲ್ಲ ಉದ್ಯಮ ಅಂತ ಹೇಳುವಂಥದ್ದು. ಸೊ ಸಂಸ್ಕೃತದಲ್ಲಿ ಉದ್ಯಮ ಅಂದರೆ ಪ್ರಯತ್ನ ಅಂತ ಅರ್ಥ. ಉದ್ಯಮ. ವ್ಯರ್ಥೋದ್ಯಮ ಅಂತ ಹೇಳಿದರೆ ವ್ಯರ್ಥವಾಗಿ ಪ್ರಯತ್ನ ಮಾಡೋದು. ಈಗ ಜರಾಸಂಧ 18 ಬಾರಿ ಯುದ್ಧಕ್ಕೆ ಬಂದ, ವ್ಯರ್ಥವಾಗಿ ಬಂದ. ವ್ಯರ್ಥೋದ್ಯಮ. ಈ ಉದ್ಯಮಗಳೆಲ್ಲ ವ್ಯರ್ಥ ಆದರೂ ಬರ್ತಾನೆ. ಪುನರಪಿ ಅಂದರೆ ಪುನಃ ಬರ್ತಾರೆ ಅಂತೇಳಿದರೆ ಇದು ಎಂಥ ಒಂದು. ಆದರೆ ನಾವು ಹಿಂದೆ ತಿರುಗಿ ನೋಡಿದರೆ ನಮ್ಮದು ಅದೇ ಅವಸ್ಥೆ. ಎಷ್ಟೋ ಸಲ ನಮ್ಮಲ್ಲಿ ಕಲಿ ಪ್ರವೇಶವಾಗಿ ನಾವು ಮಾಡಿದ್ದನ್ನೇ ನಾವೇ ನೋಡಿಕೊಂಡ್ರೆ ನಮಗೆ ಅನ್ನಿಸ್ತದೆ, ಬಹಳ ಕೆಟ್ಟದಾಗಿ ಅನ್ನಿಸ್ತದೆ. ಯಾಕೆ ನಾನು ಆ ಥರ ಮಾಡಿದೆ ಅಂತ. ಸೊ ಪುನರಪಿ ವ್ಯರ್ಥೋದ್ಯಮ ಸ್ಮ ಮಾಡಿದರು. ಯಾರು? ಧೃತರಾಷ್ಟ್ರನ ಮಕ್ಕಳು ಅಂತೇಳಿದರೆ ಅವರ ಜೊತೆಗೆ ಸೇರಿಕೊಂಡು. ಹಾಗಾದರೆ ಮಾಡಿದವರು ಯಾರು? ರಾಜ್ಞಾಂ ಸುತಾಹ. 3ನೇ ಲೈನಲ್ಲಿ ಸ್ಟಾರ್ಟ್. ರಾಜ್ಞಾಂ ಸುತಾಹ ಅಂತೇಳಿದರೆ ಈ ರಾಜಕುಮಾರರುಗಳು ದುರ್ಯೋಧನನ ಮಾತಿಂದ ಪ್ರೇರೇಪಣೆಯಿಂದ ಎಷ್ಟು ಅವರು ಚೇಂಜ್ ಆಗಿ ಬಿಟ್ಟಿದ್ದಾರೆ ಅಂತೇಳಿದರೆ, ಭೀಮಸೇನನನ್ನು ಹೇಗಾದರೂ ಕೊಲ್ಲಬೇಕಂತ ದುರ್ಯೋಧನನಕ್ಕಿಂತಲೂ ಜಾಸ್ತಿ ಇಂಟ್ರೆಸ್ಟ್ ಇವರಿಗೆ ಬಂದುಬಿಟ್ಟಿದೆ. ಅವನನ್ನು ಕೊಲ್ಲಲಿಕ್ಕೆ ಯಾಕೆ ಆಗುವುದಿಲ್ಲ ಅಂತ. ಸೊ ಈ ರೀತಿಯಲ್ಲಿ ಈ ರಾಜಕುಮಾರಗಳು ಈ ದುರ್ಯೋಧನಾದಿಗಳ ಜೊತೆಗೆ ಸೇರಿಕೊಂಡು, ಅಂದರೆ ದುರ್ಯೋಧನಾದಿಗಳು ರಾಜಕುಮಾರರೊಟ್ಟಿಗೆ ಸೇರಿಕೊಂಡು ಅಂತ ಹೇಳೋ ಬದಲಿಗೆ ಮಧ್ವರು ಅಂದರೆ ಈ ರೀತಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಈ ರಾಜಕುಮಾರರುಗಳಿಗೆ ಜಾಸ್ತಿ ಇಂಟ್ರೆಸ್ಟು ಅಂತ. ಈ ರಾಜಕುಮಾರರುಗಳು ದುರ್ಯೋಧನಾದಿಗಳು ಧೃತರಾಷ್ಟ್ರ ಅಂದರೆ ಧೃತರಾಷ್ಟ್ರರ ಮಕ್ಕಳ ಜೊತೆಗೆ ಸೇರಿಕೊಂಡು ಪುನರಪಿ ವ್ಯರ್ಥೋದ್ಯಮ ಸ್ಮ ಅಂತೇಳಿದರೆ ಪುನಃ ವ್ಯರ್ಥೋದ್ಯಮ ಮಾಡ್ತಿದ್ರು. ಏನಂತ ಅಂದರೆ ದುರ್ಯೋಧನಾದಿಗಳಿಗೆ ರಾಜಕುಮಾರರುಗಳಿಗೆ ಒಂದು ಕಡೆಯಿಂದ ಜರಾಸಂಧನೊಟ್ಟಿಗೆ ಸೇರಿಕೊಂಡು ಕೃಷ್ಣನೊಟ್ಟಿಗೆ ಯುದ್ಧ ಮಾಡೋದು, ಇನ್ನೊಂದು ಕಡೆಯಿಂದ ಭೀಮಂ ನಿಹಂತುಂ ಭೀಮನನ್ನು ಕೊಲ್ಲಿಕ್ಕೆ. ಅಂದರೆ ಅವರ ಗಮನ ಭೀಮನಲ್ಲಿಂದ ಇಲ್ಲ, ಶ್ರೀಕೃಷ್ಣನ ಮೇಲೆ ಹೋಗಿಬಿಟ್ಟಿದ. ಅಂದರೆ ಇಲ್ಲಪ್ಪ, ಭೀಮಸೇನನ್ನು ಕೊಲ್ಲಿಕ್ಕೆ ಉಸಿರು ಬಿಡುವಾಗಲ ಪ್ರತಿ ಸಲನೇ ಯೋಚನೆ ಮಾಡ್ತಾರೆ. ಭೀಮಂ ನಿಹಂತುಂ ಅಂದರೆ ಕೊಲ್ಲಲಿಕ್ಕೆ. ಉರುಯತ್ನಂ ನಿಹಂತುಂ ಉರುಯತ್ನಂ ಅಂದರೆ ದೊಡ್ಡ ಪ್ರಯತ್ನ. ಉರುಯತ್ನಂ ಅಕುರ್ವತ ಮಾಡ್ತಾ ಇದ್ದಾರೆ, ಮಾಡಿದರು. ಅಕುರ್ವತ ಅಜ್ಞಾಹ ಅಂದರೆ ಆ ಪ್ಲಸ್ ಆ ಅಂತ ಆಗ್ತದೆ, ಸವರ್ಣ ದೀರ್ಘ ಸಂಧಿ. ಸೊ ಅಜ್ಞಾಹ ಅಂತೇಳಿದರೆ ತಿಳಿಯದಿರುವಂಥ ಮೂರ್ಖರು, ಗೊತ್ತಿಲ್ಲ, ಹರಿವಾಯುಗಳು, ಇವರನ್ನು ಏನು ಮಾಡಲಿಕ್ಕೂ ಆಗುವುದಿಲ್ಲ ಅಂತ ಎಲ್ಲಿ ಗೊತ್ತಾಗಬೇಕು ಇವರಿಗೆ? ಗೊತ್ತಾಗಲಿಕ್ಕೂ ಬಿಡುವುದಿಲ್ಲ. ಈ ಭಗವಂತ ಗೊತ್ತಾಗಲಿಕ್ಕೆ ಬಿಡುವುದಿಲ್ಲ ಅವರಿಗೆ. ಆ ಕಲಿ ಪ್ರವೇಶವನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅಂತೇಳಿದರೆ ಅವರಿಗೆ ಮನಸ್ಸಿನಲ್ಲಾಗುವುದು ಇವರನ್ನು ನಾನು ಸೋಲಿಸಬಹುದು ಅಂತ. ಪ್ರಯತ್ನ ಮಾಡಿ ಅಂತ ಪುನಃ ಪ್ರಯತ್ನ ಮಾಡೋದವರು. ಪುನಃ ಪ್ರಯತ್ನ ಮಾಡಿ ಹೀಗೆ ಬಟ್ಟೆ ಹರಿದು ಹೋಗಿ ರಕ್ತ ಕಾರ್ತಾ ವಾಪಸ್ ಹೋಗ್ತಾರೆ. ಬುದ್ಧಿ ಬರುವುದಿಲ್ಲ, ಪುನಃ ಬರ್ತಾರೆ. ಸೊ ಹೀಗೆ ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತ ಅಂದರೆ ಬಂದಿದೆ, ಇದು ಮಾಡಲಿಲ್ಲ ಅಂತಲ್ಲ. ಅದು ಯಾವುದರಲ್ಲಿ? ಸಂಸ್ಕೃತದಲ್ಲಿ ಭೂತಕಾಲದಲ್ಲಿ ಹೇಳುವಾಗ ಎಲ್ಲ ಸೇರಿಸೇ ಹೇಳುವಂಥದ್ದು. ಸೊ ಅವಹತ್ ಅಂದರೆ ವಿವಾಹ ಆದನು. ಸೊ ಅಕುರ್ವತ್ ಅಂದರೆ ಕೆಲಸ ಮಾಡಿದನು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಂತ ಬರ್ತದೆ. ಸೊ ಅದದಾತ್ ಅಂದರೆ ಕೊಟ್ಟನು. ಸೊ ಹೀಗೆ. ಸೊ ಅಕುರ್ವತ ಅಂತೇಳಿದರೆ ಮಾಡಿದನು ಅಂತ ಅರ್ಥ. ಬಂದಿದೆ ಅಂತ ಹೇಳ್ಕೊಂಡು ಇದು ಇಲ್ಲ ಇದು ನಿಷೇಧಾರ್ಥ ಅಲ್ಲ, ಅದು ಯಾವುದು ಭೂತಕಾಲದ ಪ್ರಯೋಗ. ಸೊ ಅಕುರ್ವತ ಅಂದರೆ ಮಾಡಿದರು. ಯಾರು? ಅಜ್ಞಾಹ. ಈ ಮೂರ್ಖ ಶಿಖಾಮಣಿಗಳು ಯಾರು? ರಾಜ್ಞಾಂ ಸುತಾಹ ರಾಜಕುಮಾರರುಗಳು. ರಾಜ್ಞಾಂ ಸುತಾಹ ಅಜ್ಞಾಹ ಮೂರ್ಖ ಶಿಖಾಮಣಿಗಳು ಏನು ಮಾಡಿದರು? ವ್ಯರ್ಥೋದ್ಯಮ. ಏನು ವ್ಯರ್ಥೋದ್ಯಮ? ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತ. ವ್ಯರ್ಥೋದ್ಯಮ ಅಲ್ವಾ? ಹೌದೌದೌದು. ಪುನರಪಿ ಸ್ಮ ಮಾಡ್ತಾನೇ ಇದ್ದರು. ಅಕುರ್ವತ ಸ್ಮ
ಅಂದರೆ ಮಾಡ್ತಾನೇ ಇದ್ದರು ಅಂತೇಳಿದರೆ ಏನು ಈ ರಾಜಕುಮಾರರುಗಳು ಅದು ಏನಪ್ಪ ಇದು, ಅದು ದುರ್ಯೋಧನನ ಪ್ರೇರಣೆ, ಆ ರೀತಿ ಬ್ರೈನ್ ವಾಶ್ ಮಾಡಿ ಇಟ್ಟಿದ್ದಾನೆ ದುರ್ಯೋಧನ ಮತ್ತು ಶಕುನಿ. ಆದ್ದರಿಂದ ಈ ರಾಜಕುಮಾರರುಗಳು ಆ ದುರ್ಯೋಧನ ಶಕುನಿ ಇವರೆಲ್ಲರ ಜೊತೆಗೆ ಸೇರಿಕೊಂಡು ಭೀಮಸೇನನನ್ನು ಕೊಲ್ಲಿಕ್ಕೆ ಬಹಳ ದೊಡ್ಡ ದೊಡ್ಡ ಪ್ರಯತ್ನ, ಉರುಯತ್ನಂ ಅಕುರ್ವತ ಅಜ್ಞಾಹ, ವಿವೇಕ ಶೂನ್ಯರು, ಗೊತ್ತಿಲ್ಲ ಅವರಿಗೆ. ಆದರೆ ಇಲ್ಲಿ ಭೀಮಸೇನ ತಮ್ ಅಖಿಲಂ, ಆ ಎಲ್ಲ ಉರು ಪ್ರಯತ್ನ ಇದೆಯಲ್ಲ, ದೊಡ್ಡ ದೊಡ್ಡ ಪ್ರಯತ್ನಗಳು, ಅವುಗಳನ್ನು ಸಹ ಭೀಮಸೇನ ಬಲವಾನ್ ಅಂತ ಕೊಟ್ಟಿದ್ದಾರೆ ನೋಡಿ. 4ನೇ ಲೈನ್ನಲ್ಲಿ ಲಾಸ್ಟ್ ಬಟ್ 1 ವರ್ಡ್ ಬಲವಾನ್ ಅಂದರೆ ಆ ಬಲವಾನ್ ಭೀಮಸೇನ, ಬಲಿಷ್ಠನಾದ ಭೀಮಸೇನನು ಮೃಷೈವ ಕೃತ್ವ, ಮೃಷ ಅಂದರೆ ಸುಳ್ಳು, ಮೃಷ ಏವ ಕೃತ್ವ, ಆ ಎಲ್ಲ ಪ್ರಯತ್ನಗಳನ್ನು ಸುಳ್ಳಾಗಿಸಿ ಅಂತೇಳಿದರೆ ಮಾಡಿ ಅಂತ ಪ್ರಯತ್ನ ಮಾಡಿ ನೀವು ಅಂತ, ಫಲ ಮಾತ್ರ ಇಲ್ಲ. ಅಂದರೆ ಹರಿವಾಯುಗಳನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೂರ್ಖ ಶಿಖಾಮಣಿಗಳೇ, ಪ್ರಯತ್ನ ಮಾಡೋದು ನಿಲ್ಲಿಸಬೇಡಿ, ಮಾಡಿ ಪ್ರಯತ್ನ, ಎಷ್ಟು ಬೇಕಾದರೂ ಪ್ರಯತ್ನ ಮಾಡಿ. ನನ್ನನ್ನು ಗಂಗಾ ನದಿ ಕೆಳಗೆ ಹಾಕಬೇಕಾ ಪ್ರವಾಹಕ್ಕೆ, ಸರಿ ನಾನು ಸೈಡಿಗೆ ಮಲ್ಕೊಂಡು ಬಿಡ್ತೇನೆ, ತಲೆ ಬಿಸಿ ಬೇಡ, ಹಾಕಿ ಕೆಳಗೆ ಅಂತ. ಸೊ ಎಲ್ಲ ಪ್ರಯತ್ನ ಮಾಡಿ ನೀವು, ನಿಮ್ಮ ಯಾವ ಪ್ರಯತ್ನವೂ ಆಗುವುದಿಲ್ಲ ಅಂತ ಎಲ್ಲ ಪ್ರಯತ್ನಗಳನ್ನು ಸುಳ್ಳಾಗಿಸಿ, ಮೃಷೈವ ಕೃತ್ವ, ಮೃಷ ಏವ ಕೃತ್ವ, ಸುಳ್ಳನ್ನಾಗಿಸಿ, ಸುಳ್ಳನ್ನಾಗಿ ಮಾಡಿ, ಕೃತ್ವ ಮಾಡಿ, ಚಕ್ರೇ ಜಯಾಯ ಚ ದಿಶಾಂ ಪ್ರಯತ್ನಂ. ಭೀಮಸೇನ ಮಾತ್ರ ಅವನೇನು ಇವರ ಜೊತೆಗೆ ಇವರ ಯೋಚನೆಯಲ್ಲಿ ಅವನಿದ್ದಾನ? ಇಲ್ಲ, ಅವನ ಯೋಚನೆಯಲ್ಲಿದ್ದಾನೆ. ಅವನ ಯೋಚನೆ ಏನಂತೇಳಿದರೆ ಇಡೀ ಎಲ್ಲ ಅಂತೇಳಿದರೆ 4 ದಿಕ್ಕುಗಳಲ್ಲಿಯೂ ಕೂಡ ಪಾಂಡವರಿಗೆ ವಿರೋಧಿಗಳು ಇರಬಾರ್ದು ಅಂತ ಹೇಳ್ಕೊಂಡು ಏನು ಮಾಡಿದ, ಜಯಾಯ ಚಕ್ರೆ ದಿಶಾಂ ಅಂದರೆ ಎಲ್ಲ ದಿಕ್ಕುಗಳಲ್ಲಿಯೂ, ದಿಶಾ ಅಂದರೆ ದಿಕ್ಕು, ಎಲ್ಲ ದಿಕ್ಕುಗಳಲ್ಲಿಯೂ ಏನು ಜಯಾಯ ಚಕ್ರೆ ಅಂದರೆ ಜಯ ಸಾಧಿಸಲಿಕ್ಕೆ ಪ್ರಯತ್ನಂ ಚಕ್ರೆ, ಪ್ರಯತ್ನವನ್ನು ಮಾಡುವುದರಲ್ಲಿ ಇದ್ದಾನೆ ಭೀಮಸೇನ. ಅವನದನ್ನು ನೋಡ್ತಾ ಇದ್ದಾನೆ ಅಂತೇಳಿದರೆ ತಾನು ಇಡೀ ಅಖಂಡ ಭಾರತದಲ್ಲಿ ನಮ್ಮದು ಪಾಂಡವರ ಸಾಮ್ರಾಜ್ಯ ಆಗಬೇಕು ಅಂತ ಹೇಳ್ಕೊಂಡು ಅದರಲ್ಲಿ ಇದ್ದಾನೆ. ಸೊ ಚಕ್ರೆ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನಂ. ಸೊ ಈಗ ಕೌರವರು ಪಾಂಡವರೆಲ್ಲ ಒಟ್ಟಿಗೆ ಇದ್ದಾರೆ ಹಸ್ತಿನಾವತಿಯಲ್ಲಿ. ಇನ್ನು ಪಾಂಡವರನ್ನು ಪಗಡೆ ಆಟದಲ್ಲಿ ಸೋಲಿಸಿ ವನವಾಸಕ್ಕೆ ಇನ್ನೂ ಕಳಿಸಲಿಲ್ಲ. ಕಳಿಸುವ ಮೊದಲೇ ಈ ಭೀಮಸೇನನನ್ನು ನೋಡಿ ಮುಂದಿನ ಯೋಚನೆ ಯಾರಿಗೆ, ದೂರಾಲೋಚನೆ ಅಲ್ಲ ದುರಾಲೋಚನೆ ಈ ದುರ್ಯೋಧನನಿಗೆ. ಈ ಭೀಮಸೇನ ಇದ್ದರೆ ನಾಳೆ ನಮ್ಮದೇ ಹಸ್ತಿನಾವತಿ ಅಂತ ಪರ್ಮನೆಂಟ್ ಆಗುವುದಿಲ್ಲ. ಆದ್ದರಿಂದ ಅವನನ್ನು ಎಲ್ಲಿಯಾದರೂ ಮುಳುಗಿಸಿಕೊಳ್ಳಬೇಕು, ವಿಷ ತಿನ್ನಿಸಿಕೊಳ್ಳಬೇಕು, ಏನಾದರೂ ಮಾಡಬೇಕು ಅಂತೇಳಿದ್ರೆ ಏನು ಮಾಡಿದರೂ ಆಗಲೇ ಇಲ್ಲ ಅಂತ. ಸೊ ಇದು ಒಟ್ಟಿಗಿದ್ದ ಸಂಗತಿ. ಸೊ ವ್ಯರ್ಥೋದ್ಯಮ, ಹೀಗೆ ವ್ಯರ್ಥ ಪ್ರಯತ್ನರಾದ ವ್ಯರ್ಥೋದ್ಯಮ, ಯಾರ್ದು ಉದ್ಯಮ ಪ್ರಯತ್ನಗಳು ವ್ಯರ್ಥ ಆಗಿದ್ದಾವೋ ಅವರು. ಸೊ ಯಾರವರು? ಆ ಅವಿವೇಕಿ ರಾಜಕುಮಾರರು, ಅಜ್ಞಾಹ ರಾಜ್ಞಾಂ ಸುತಾಹ, ಕೌರವರೊಂದಿಗೆ ಕೂಡಿಕೊಂಡು ಧಾರ್ತರಾಷ್ಟ್ರಾಹ ಸಮೇತಾಹ. ಸೊ ಸಹ ಧಾರ್ತರಾಷ್ಟ್ರಾಹ ಭೀಮನನ್ನು ಕೊಲ್ಲಲೆಂದು ಭೀಮಂ ನಿಹಂತುಂ ಉರುಯತ್ನಂ ಬಹಳ ಪ್ರಯತ್ನವನ್ನು ಪುನರಪಿ ಅಕುರ್ವತಾ ಸ್ಮ ಮತ್ತೆ ಮಾಡಿದರು. ಅಕುರ್ವತಾ ಸ್ಮ ಮಾಡಿದರು. ಆಮೇಲಿಂದ ಬಲಶಾಲಿಯಾದ ಭೀಮಸೇನನು, ಬಲವಾನ್ ಸಹ ಭೀಮಸೇನಃ, ಅವನ್ನೆಲ್ಲ ವ್ಯರ್ಥಗೊಳಿಸಿ ತಂ ಅಖಿಲಂ ಅವುಗಳ ಎಲ್ಲವನ್ನು ಅಖಿಲಂ ಮೃಷಾ ಏವ ಕೃತ್ವ ಸುಳ್ಳನ್ನಾಗಿ ಮಾಡಿ ವ್ಯರ್ಥಗೊಳಿಸಿ ದಿಕ್ಕುಗಳನ್ನು ಜಯಿಸುವ ದಿಶಾಂ ಜಯಾಯ ಪ್ರಯತ್ನಂ ಚಕ್ರೆ ದಿಕ್ಕುಗಳನ್ನು ಜಯಿಸುವ
ಪ್ರಯತ್ನಕ್ಕೆ ತೊಡಗಿದ ಅಥವಾ ಪ್ರಯತ್ನವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ. ಪ್ರಯತ್ನಂ ಚಕ್ರೆ, ಪ್ರಯತ್ನ ಮಾಡಿದ. ಪ್ರಯತ್ನಂ ಚಕ್ರೆ, ಚಕ್ರೆ ಅಂದರೆ ಮಾಡಿದ. ಸೊ ಕೃತ್ವ ಅಂದರೆ ಮಾಡಿಬಿಟ್ಟು ಅಂತ ಹಾಗೆ ಅರ್ಥ. ಕೃತ್ವ ಅಂದರೆ ಮಾಡಿಬಿಟ್ಟು. ಪ್ರಯತ್ನಂ ಚಕ್ರೆ, ಯಾವುದಕ್ಕೆ ಪ್ರಯತ್ನ? ದಿಶಾಂ ಜಯಾಯ, 4 ದಿಕ್ಕುಗಳಲ್ಲಿಯೂ ಕೂಡ ದಂಡಯಾತ್ರೆ ಮಾಡಿ ಏನು ಮಾಡಬೇಕು? ಗೆದ್ದು ಬರಬೇಕು ಅನ್ನುವಂಥ ಭೀಮಸೇನನಿಗೆ ಒಳ್ಳೆ ಒಳ್ಳೆ ಯೋಚನೆಗಳು ಬರ್ತಾ ಇವೆ. ಇವ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಅಂಥದ್ದಿದ್ದರೆ ಯುಯುತ್ಸು ಬರ್ತಾನೆ, ಮೆಲ್ಲ ರಾತ್ರಿ ಬಂದು ಹೊದಿಕೆ ಇದು ಕವರ್ ಮಾಡಿಕೊಂಡು ಮೆಲ್ಲ ಹೇಳ್ತಾನೆ, ಅರೆ ಭೀಮಸೇನ ನಾಳೆ ನಿಂದು ಮುಗೀತು, ಯಾಕೆ ನಿನಗೆ ವಿಷ ಹಾಕಿಕೊಳ್ತಾರೆ ಅಂತ. ಓ ಹಾಗೆಯಾ, ಆಯ್ತದು ನೀನು ಹೋಗು, ನೀನು ನಿದ್ದೆ ಮಾಡು, ನಿಂಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ಕೊಂಡು ಯೂತ್ಸನ್ನು ಕಳಿಸ್ತಾನೆ. ಸೊ ಹೀಗೆ ವಿಷಯ ಬರ್ತಾ ಇರ್ತದೆ ಭೀಮಸೇನನಿಗೆ. ಸೊ ಅವನಾಗಿ ಅವ್ರು ಏನು ಮಾಡ್ತಾರೆ, ಯಾವುದು ಇಂಟ್ರೆಸ್ಟ್ ಭೀಮಸೇನನಿಗೆ ಇಲ್ಲ. ಯಾಕಂತ ಹೇಳಿದ್ರೆ ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಭಗವಂತನ ಪೂರ್ಣ ಅನುಗ್ರಹ ಭೀಮಸೇನನಿಗಿದೆ ಅನ್ನುವಂಥದ್ದು. ಸೊ ಆದ್ದರಿಂದ ಅವನು ಯಾವುದು ಹೆದರಿಕೆಯಲ್ಲಿ ಇಲ್ಲ ಅಂತ. ಸೊ 87ನೇ ಶ್ಲೋಕ ಆಯಿತು. 88ನೇ ಶ್ಲೋಕ ಮಾಡಿಬಿಡುವ ವೈಲರೇ. ಪ್ರಾಚೀಂ ದಿಶಂ ಪ್ರಥಮಮೇವ ಜಿಗಾಯ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತಯಾ ಸಹಾನ್ಯಾಂ ಯೌ ತೌ ಪುರಾತನ ದಶಾನನ ಕುಂಭಕರ್ಣೋ ಮಾತೃಶ್ವಸಾತನಯತಾಂ ಜಗತೌ ಜಗಾಯ. 88ನೇ ಶ್ಲೋಕ. ಆ ಭೀಮಸೇನನು ಮೊದಲಲ್ಲಿ ಪೂರ್ವ ದಿಕ್ಕನ್ನು, ಆಮೇಲೆ ದಕ್ಷಿಣ ದಿಕ್ಕನ್ನು, ತದನಂತರ ವರುಣದಿಂದ ರಕ್ಷಿಸಲ್ಪಟ್ಟ ಪಶ್ಚಿಮ ದಿಕ್ಕಿನಿಂದ ಕೂಡಿದ ಉತ್ತರ ದಿಕ್ಕನ್ನು ಗೆದ್ದನು. ಯಾರು ಮೊದಲು ರಾವಣ ಕುಂಭಕರ್ಣರೋ ಅವರು ಈಗ ಚಿಕ್ಕ ತಾಯಿಯ ಪುತ್ರತ್ವವನ್ನು ಹೊಂದಿರುವವರು, ಅಂದರೆ ಕುಂತಿಯ ತಂಗಿಯ ಮಕ್ಕಳಾಗಿ ಹುಟ್ಟಿರುವವರು, ಅವರನ್ನು ಕೂಡ ಈ ಭೀಮಸೇನನು ಗೆದ್ದನಂತೆ. ಪ್ರಾಚೀಂ ದಿಶಂ ಪ್ರಥಮಮೇವ ಜಿಗಾಯ ಪಶ್ಚಾದ್ ಯಾಮ್ಯಾಂ ಜಲೇಶ ಪರಿಪಾಲಿತಯ ಸಹಾನ್ಯಾಂ ಯೌ ತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾತನಯತಾಂ ಚ ಗತೌ ಜಿಗಾಯ. ಪ್ರಾಚೀಂ ದಿಶಂ, ಪ್ರಾಚಿ ಅಂದರೆ ಪೂರ್ವ ದಿಕ್ಕು. ಪ್ರಾಚಿ, ಪ್ರತೀಚಿ, ಉದೀಚಿ ಅಂತೇಳಿದರೆ, ಪ್ರಾಚಿ ಅಂದರೆ ಪೂರ್ವ, ಪ್ರತೀಚಿ ಅಂತೇಳಿದರೆ ಪಶ್ಚಿಮ, ಉದೀಚಿ ಅಂತೇಳಿದರೆ ಉತ್ತರ. ಸೊ ಪ್ರಾಚಿ, ಪ್ರತೀಚಿ, ಉದೀಚಿ. ಸೊ ಪ್ರಾಚೀಂ ದಿಶಂ ಪ್ರಥಮಮೇವ, ಮೊದಲಿಗೆ ಪೂರ್ವ ದಿಕ್ಕಿಗೆ ದಂಡಯಾತ್ರೆ ಮಾಡಿ ಅಲ್ಲಿ ಎಲ್ಲ ಸೋಲಿಸಬೇಕು, ಗೆದ್ದ. ಜಿಗಾಯ ಅಂತ ಕೊಟ್ಟಿದ್ದಾರೆ ಲಾಸ್ಟಿಗೆ, ಅಂದರೆ ಎಲ್ಲದಕ್ಕೆ ಸೇರಿ. ಅಂದರೆ ಮೊದಲು ಪೂರ್ವ ದಿಕ್ಕಿಗೆ ದಂಡಯಾತ್ರೆ ಮಾಡಿ ಆ ಪೂರ್ವದಲ್ಲಿರುವಂಥ ಎಲ್ಲ ರಾಜರುಗಳನ್ನೆಲ್ಲ ಸೋಲಿಸಿದ, ಕಪ್ಪ ಕಾಣಿಕೆ ವಸೂಲು ಮಾಡಿಕೊಂಡು ಬಂದ. ಪ್ರಾಚೀಂ ದೇಶಂ ಪ್ರಥಮಂ ಏವ ಮೊದಲೇ. ಜಿಗಾಯ, ಓ ಇಲ್ಲಿ ಸಹ ಉಂಟು ಜಿಗಾಯ, ಲಾಸ್ಟಿಗೂ ಉಂಟು ಈಗಲೂ ಉಂಟು. ಜಿಗಾಯ ಪಶ್ಚಾತ್, ಆಮೇಲಿಂದ. ಯಾಮ್ಯಾಮ್ ಅಂತೇಳಿದರೆ ಯಮನ ದಿಕ್ಕು. ಯಮ ಅಂತೇಳಿದರೆ ಎಲ್ರಿಗೂ ಗೊತ್ತುಂಟಲ್ಲ, ಯಮ ಅಂದರೆ ದಕ್ಷಿಣ ದಿಕ್ಕು ಯಾವಾಗಲೂ. ಸೊ ತರ್ಪಣ ಕೊಡುವಾಗ ದಕ್ಷಿಣ ದಿಕ್ಕಿಗೆ ಕೂತ್ಕೊಳ್ಬೇಕು. ಸೊ ನೀವೆಲ್ಲ ಮನೆಯಲ್ಲಿ ತರ್ಪಣ ಕೊಡ್ತಾರೆ ಅಂತ ಹೇಳುವಾಗ ನೀವು ಚೆಕ್ ಮಾಡಬೇಕು, ಅಂದರೆ ದಕ್ಷಿಣ ದಿಕ್ಕಿಗೆ ಕೂತಿದ್ದಾರಾ, ಜನಿವಾರ ಎಡಕ್ಕೆ ಮಾಡಿದ್ದಾರೋ ಇಲ್ವೋ, ಕೈಯಲ್ಲಿ ಇದು ದರ್ಭ ಹಿಡ್ಕೊಂಡಿದ್ದಾರೋ ಇಲ್ವೋ, ಅಂದರೆ ಇದೆಲ್ಲ ತರ್ಪಣ ಕೊಡಲಿಕ್ಕೆಲ್ಲ ಇದೆಲ್ಲ ರೂಲ್ಸ್. ಆಮೇಲಿಂದ ತರ್ಪಣ ಕೊಡುವಾಗ ಇದು ಏನಂತ ಹೇಳಿದರೆ ಚಿನ್ನದ ಆಭರಣಗಳು ಏನಾದರೂ ಇದ್ದರೆ ಎಲ್ಲ ತೆಗೆದಿಡಬೇಕು. ಅಂತೇಳಿದರೆ ಪಿತೃಗಳಿಗೆ ಅದೆಲ್ಲ. ಆಮೇಲೆ ಹೆಂಗಸರು ಪುಷ್ಪ ಎಲ್ಲ ಮುಡ್ಕೊಂಡಿರಬಾರ್ದು ಅಂತ. ಈ ಶ್ರಾದ್ದದ ದಿವಸ ಇದೆಲ್ಲ ಭಾಳ ಮುಖ್ಯವಾದದ್ದು. ಶ್ರಾದ್ದ ದಿವಸ ಹೆಂಗಸರೆಲ್ಲ ಪುಷ್ಪ ಮುಡ್ಕೊಳ್ಳಿಕ್ಕೆ ಕೂಡ್ದು, ಶ್ರಾದ್ದ ಎಲ್ಲ ಆದಮೇಲೆ ಮತ್ತೆ ಪುಷ್ಪ ಮುಡ್ಕೊಳ್ಳಿಕ್ಕೆ. ಸೊ ಹೀಗೆ ಅಂತೇಳಿದರೆ ಈ ಚಿನ್ನದ ಆಭರಣ ಎಲ್ಲ ಹಾಕ್ಕೊಂಡಿರಬಾರ್ದು, ಬಣ್ಣ ಬಣ್ಣದ ಬಟ್ಟೆ
ಬಟ್ಟೆಯನ್ನೆಲ್ಲ ಉಟ್ಕೊಂಡಿರಬಾರ್ದು. ಅಂದರೆ ಯಾವುದಾದ್ರೂ ದೇವರ ಪೂಜೆ ಮಾಡ್ತಾ ಇರುವಾಗ ಪಟ್ಟೆ ಎಲ್ಲ ಉಟ್ಕೊಂಡಿದ್ದರೆ ಬೇರೆ ಬೇರೆ ಕಲರ್ದು ಅದನ್ನೆಲ್ಲ ತೆಗೆದು ಒಂದು ಬೈರಾಸ ಮಾತ್ರ ಉಟ್ಕೊಳ್ಳಿಕ್ಕೆ, ಯಾವುದಕ್ಕೆ ಪಿತೃ ಕಾರ್ಯಕ್ಕೆ ತರ್ಪಣ ಕೊಡುವಾಗ ಒಂದು ಬೈರಾಸದಲ್ಲಿ ಮಾತ್ರ ಯಾವುದು. ಮತ್ತು ಪಿತೃ ತರ್ಪಣ ಕೊಡುವಾಗ ಖಾಲಿ ನೀರಿಂದ ಕೊಡುವಂಥದ್ದಲ್ಲ, ದೇವರಿಗೆ ಅಭಿಷೇಕ ಮಾಡಿದ ಆ ಪವಿತ್ರವಾದ ತೀರ್ಥ ಏನಿದೆ ಆ ತೀರ್ಥವನ್ನೇ ಉಪಯೋಗಿಸುವುದು ಪಿತೃತರ್ಪಣ ಕೊಡಲಿಕ್ಕೆ ಅಂತ. ಸೊ ಹೀಗೆಲ್ಲ ಈ ರೀತಿಯಲ್ಲಿ ಇದು ಯಾಕೆ ಬಂತು ಈ ವಿಷಯ ಅಂತೇಳಿದರೆ, ದಕ್ಷಿಣ ದಿಕ್ಕು ಅಂತ ಹೇಳುವಾಗ ಪಿತೃತರ್ಪಣದ ದಿಕ್ಕು, ದಕ್ಷಿಣ ದಿಕ್ಕು ಪಿತೃಗಳಿರುವಂಥ ದಿಕ್ಕು, ಯಮ ಇರುವಂಥ ದಿಕ್ಕು. ಸೊ ಯಮ ಇರುವಂಥ ದಿಕ್ಕು ಯಾಮ್ಯಾಮ್, ಯಮನ, ಯಾಮ್ಯಾಮ್ ಅಂದರೆ ಯಮನ ದಿಕ್ಕು ಅಂತ, ಯಾಮ್ಯಾಮ್ ಅಂದರೆ. ಸೊ ಯಾಮ್ಯಾಮ್ ದಿಶಂ ಅಂತ ಅದರ ಅರ್ಥ. ಪ್ರಾಚೀಂ ದಿಶಂ ಅಂತಿದ್ದ ಹಾಗೆ ಯಾಮ್ಯಾಮ್ ದಿಶಂ, ಆ ದಿಶಂ ಅಂತ ಪ್ರತಿ ದಿಕ್ಕಿನಲ್ಲಿ ತಗೊಳ್ಬೇಕು ಅದನ್ನು. ಪ್ರಾಚೀಂ ದಿಶಂ, ಇದು ಯಾಮ್ಯಾಮ್ ದಿಶಂ. ಸೊ ದಕ್ಷಿಣ ದಿಕ್ಕಿಗೆ ದಂಡಯಾತ್ರೆ ಮಾಡಿ ಅಲ್ಲಿ ಎಲ್ಲ ಗೆದ್ದ ಅಂತ, ಜಿಗಾಯ ಅದು ಇಲ್ಲಿ ತಗೊಳ್ಬೇಕು. ಸೊ ದಿಶಂ ಮತ್ತು ಜಿಗಾಯ ಪ್ರತಿ ದಿಕ್ಕಿಗೂ ಪ್ರತಿ ಸಲನೂ ತಗೊಳ್ಬೇಕು. ಸೊ ಪುನಃ ಪಶ್ಚಾತ್ ಅದನ್ನು ತಗೊಳ್ಬೇಕು. ಪಶ್ಚಾತ್ ಅಂದರೆ ಆಮೇಲೆ, ಖಾಲಿ ಯಾಮ್ಯಾಮ್ ಅಂತ ಒಂದು ಶಬ್ದದಲ್ಲಿ ಯಾಮ್ಯಾಮ್ ದಿಶಂ ಜಿಗಾಯ, ಪಶ್ಚಾತ್ ಆನಂತರ, ಜಲೇಶ ಪರಿಪಾಲಿತಯ, ಜಲ ಅಂದರೆ ನೀರು, ನೀರಿಗೆ ಒಡೆಯ ಜಲೇಶ. ನೀರಿಗೆ ಒಡೆಯ ಯಾರು? ವರುಣ. ಸಮುದ್ರದ ಅಧಿಪತಿ ಯಾರು? ವರುಣ. ಸೊ ಯಾವುದು ಲಕ್ಷ್ಮೀ ಶೋಭಾನೆಯಲ್ಲಿ ಲಕ್ಷ್ಮೀದೇವಿಯ ತಂದೆ ಸಿಂಧೂ ರಾಜ ಅಂತ ಹೇಳಿದ್ರೆ, ಸಿಂಧು ಅಂದ್ರೇನು? ಸಮುದ್ರ. ಸೊ ಸಮುದ್ರದ ರಾಜ ಯಾರು? ಸಿಂಧು. ಸೊ ಹೀಗೆ. ಸೊ ಜಲೇಶ ಪರಿಪಾಲಿತಯ ಅಂತೇಳಿದರೆ ಜಲ ಈಶ, ನೀರಿನ ಅಧಿಪತಿ ಯಾರು? ವರುಣ. ಸೊ ಅವನು ಪರಿಪಾಲಿತಯ ಅಂತೇಳಿದರೆ ಅವನಿಂದ ಪರಿಪಾಲಿತವಾದ ರಕ್ಷಿಸಲ್ಪಟ್ಟ ದಿಕ್ಕು ಯಾವುದದು? ಪಶ್ಚಿಮ. ವರುಣನ ದಿಕ್ಕು ಪಶ್ಚಿಮ. ಸೊ ಪಶ್ಚಿಮ ದಿಕ್ಕು ಜಲೇಶ ಪರಿಪಾಲಿತಯ, ಆ ದಿಕ್ಕಿನ ಸಹ ಅಂತೇಳಿದರೆ ಅದು ಅಲ್ಲಿ ಕೂಡ ಯಾವುದು? ಪಶ್ಚಿಮ ದಿಕ್ಕಿನಲ್ಲಿಯೂ ಕೂಡ ದಿಶಂ ಜಿಗಾಯ ಅಂತ ತಗೊಳ್ಬೇಕು. ಅಂದರೆ ಮೊದಲು ಹೇಳಿದ್ದೆ, ಆ ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಸೋಲಿಸಿ ಕಪ್ಪ ವಸೂಲು ಮಾಡಿದ. ಜಲೇಶ ಪರಿಪಾಲಿತಯ ದಿಶಂ ಜಿಗಾಯ. ನಂತರ ಇದರಲ್ಲಿ ನಿಮಗೆ ಸಂಸ್ಕೃತ ಕಲೀಲಿಕ್ಕೆ ತುಂಬ ಉಂಟು. ಅಂದರೆ ಹೇಗೆ ಎಲ್ಲಿ ಅದನ್ನು ಜಾಯಿಂಟ್ ಮಾಡಿಕೊಳ್ಬೇಕು, ಇದೆಲ್ಲ ಸಂಸ್ಕೃತದ ಎಲ್ಲ ವಿಶೇಷತೆಗಳು ಬಹಳ ಚಂದ. ಸೊ ಪ್ರಾಚೀಂ ದಿಶಂ ಪ್ರಥಮಮೇವ ಜಿಗಾಯ, ಮೊದಲು ಪ್ರಾಚೀಂ ದಿಶಂ ಜಿಗಾಯ, ಪಶ್ಚಾತ್ ಆಮೇಲೆ ಯಾಮ್ಯಾಂ ದಿಶಂ ಜಿಗಾಯ, ಪಶ್ಚಾತ್ ಜಲೇಶ ಪಾಲಿತಯ ದಿಶಂ ಜಿಗಾಯ, ಪಶ್ಚಾತ್ ನಂತರ ಅನ್ಯಾಂ, ಇನ್ನು ಒಂದೇ ಉಳ್ಕೊಂಡದ್ದು. ಅಂದರೆ ಪೂರ್ವ ಆಯಿತು, ಆಮೇಲೆ ದಕ್ಷಿಣ ಆಯಿತು ಯಾಮ್ಯಾಮ್, ಆಮೇಲೆ ಪಶ್ಚಿಮ ಆಯಿತು ಯಾವುದು? ವರುಣಂದು. ಅಂದರೆ ಉಳ್ದದ್ದು ಯಾವುದು? ಉದೀಚಿ, ಉತ್ತರ ಒಂದು ಉಳ್ಕೊಂಡಿದೆ. ಅನ್ಯಾಮ್ ಅಂತ ಹೇಳಿದ್ರೆ ಯಾವುದು ಉಳ್ಕೊಂಡಿದೆ ಅದು, ಇನ್ನೊಂದು ಯಾವುದು ಉಳ್ಕೊಂಡದ್ದು? ಅನ್ಯಾಮ್ ಬೇರೆ, ಇನ್ನೊಂದು ಯಾವುದು? ಉತ್ತರ ಅಂತ. ಸೊ ಅದನ್ನು ಕೂಡ ಅನ್ಯಾಮ್ ಅಂತ ಅಷ್ಟೇ ಹೇಳಿಬಿಟ್ರು. ಅನ್ಯಾಮ್ ಅಂತ ಹೇಳಿದ ಕೂಡಲೇ ಅನ್ಯಾಮ್ ದಿಶಂ ಜಿಗಾಯ ಅಂದರೆ ಇನ್ನು ಉಳ್ಕೊಂಡದ್ದು ಒಂದು ಯಾವುದು? ಉತ್ತರ ದಿಕ್ಕು. ಆ ಉತ್ತರ ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರನ್ನು ಜಿಗಾಯ ಸೋಲಿಸಿದ ಅಂತ ಆಯಿತು ಅಲ್ಲಿಗೆ. ಸೊ ನಂತರ ಯೌ ತೌ ಯಾರು? ತೌ ಅಂತ ಹೇಳಿದ್ಕೊಳ್ಳಿ, ಯಾವಾಗಲೂ ಯೌ ತೌ ಅಂತ ಬರೋದು ಯಾವಾಗ? ಇಬ್ಬರಿಬ್ಬರು ಬಂದರೆ. ಸೊ ಇಬ್ಬರಿಬ್ಬರದ್ದು ಯಾರ್ದು ಸುದ್ದಿ ಉಂಟು ನೋಡುವ. ಯೌ ತೌ ಪುರಾತನ ದಶಾನನ ಕುಂಭಕರ್ಣವು. ಕುಂಭಕರ್ಣ ಗೊತ್ತುಂಟು. ದಶಾನನ ಅಂದರೆ ದಶ ಆನನ, 10 ಮುಖ. 10 ಮುಖದವ, 10 ತಲೆ, 10 ಕುತ್ತಿಗೆ ಯಾರವ? 20 ಕೈ ಯಾರವ? ರಾವಣ. ಸೊ ರಾವಣ ಕುಂಭಕರ್ಣವು ಅಂದರೆ ಇಬ್ಬರಿಬ್ಬರಿದ್ದರೆ ತೌ ಯೌ ಬರ್ತದೆ. ಅಂದರೆ ಯೌ ಅಂದರೆ ಯಾರು, ತೌ ಅಂದರೆ ಅವರು, ಪುರಾತನ ಮೊದಲು, ಪುರಾತನ, ದಶಾನನ ಕುಂಭಕರ್ಣ ರಾವಣ ಕುಂಭಕರ್ಣರಿದ್ದರಲ್ಲ. ಯಾವುದರಲ್ಲಿ? ಪುರಾತನ ಅಂದರೆ ರಾಮಾಯಣದಲ್ಲಿ, ಶ್ರೀರಾಮನ ಅವತಾರದಲ್ಲಿ. ಆಗ ಶ್ರೀರಾಮನ ಅವತಾರದಲ್ಲಿ ಯಾರು ಯೌ ತೌ ಅಂದರೆ ರಾವಣ ಮತ್ತು ಕುಂಭಕರ್ಣರಿದ್ದರಲ್ವಾ, ತೌ ಅವರು ಈಗ ಕೃಷ್ಣಾವತಾರದಲ್ಲಿ ಏನಾಗಿ ಹುಟ್ಟಿದ್ದಾರೆ? ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಯಾರಪ್ಪ ಶಿಶುಪಾಲ ಅಂತೇಳಿದರೆ ಶ್ರೀಕೃಷ್ಣನ ಶ್ರೀಕೃಷ್ಣನ ತಂದೆಯ
ತಂದೆಯ ತಂಗಿ, ಒಂದು ತಂಗಿ ಕುಂತಿ, ಇನ್ನೊಂದು ತಂಗಿಯ ಮಗ ಯಾರು ಇವ? ಶಿಶುಪಾಲ. ಸೊ ಅದಕ್ಕೆ ಹೇಳ್ತಾರೆ ಮಾತೃಶ್ವಸಾತನಯತಾಂ ಅಂತೇಳಿದರೆ ತಾಯಿಯ, ಅಂದರೆ ಇದು ಭೀಮಸೇನ ಅಂತ ಕಥೆ ಅಲ್ವಾ. ಸೊ ಭೀಮಸೇನ ಪೂರ್ವ ದಿಕ್ಕಿಗೆ ಹೋದ, ದಕ್ಷಿಣ ದಿಕ್ಕಿಗೆ ಹೋದ, ಆಮೇಲೆ ಪಶ್ಚಿಮ ದಿಕ್ಕಿಗೆ ಹೋದ, ಆಮೇಲೆ ಉತ್ತರ ದಿಕ್ಕಿಗೆ ಹೋದ. ಎಲ್ಲ ದಿಕ್ಕಿಗೆ ಹೋಗಿ ದಂಡಯಾತ್ರೆ ಮಾಡಿ ಎಲ್ಲ ರಾಜರುಗಳನ್ನು ಸೋಲಿಸಿ ಕಪ್ಪ ಕಾಣಿಕೆ ಪಡ್ಕೊಂಡು ಬಂದ. ಬೇಕಾದಷ್ಟು ಬೊಕ್ಕಸಕ್ಕೆ ಸೇರಿಸಿದ. ಯಾರು? ಭೀಮಸೇನ. ಅವನಿಗೆ ಎದುರು ಯಾರೂ ಇಲ್ಲ. ಸೊ ಹಾಗೆ ಹೇಳುವಾಗ ಈಗ ಮಾತೃಶ್ವಸಾತನಯತಾಂ ಇದು ಶ್ರೀಕೃಷ್ಣನಿಗೆ ತಂದೆಯ ತಂಗಿ, ಭೀಮಸೇನನಿಗೆ ಅಂದರೆ ಕುಂತಿದ್ದು ಇನ್ನೊಂದು ತಂಗಿ ತಾನೆ. ಸೊ ಕುಂತಿ ಅಂದರೆ ಭೀಮಸೇನನಿಗೆ ತಾಯಿ ಅಲ್ವಾ. ಸೊ ತಾಯಿಯ ತಂಗಿಗೆ ಹೇಳ್ತಾರೆ ಮಾತೃಶ್ವಸ ಅಂತ. ಮಾತೃಶ್ವಸ ಅಂದರೆ ತಾಯಿಯ ತಂಗಿ, ಮಾತೃಶ್ವಸ. ಸೊ ಮಾತೃಶ್ವಸ ತನಯತಾಂ ಅಂತೇಳಿದರೆ ಚಿಕ್ಕಮ್ಮನ ಮಕ್ಕಳು. ಯಾರು ಇವರಿಬ್ಬರು ಅಂತೇಳಿದರೆ? ಶಿಶುಪಾಲ ದಂತವಕ್ರ. ಯಾರು ಅವರು? ಪುರಾತನ ಮೊದಲು ರಾಮಾವತಾರದಲ್ಲಿ ಯಾರು ರಾವಣ ಕುಂಭಕರ್ಣರಿದ್ದರೋ, ಇನ್ನೂ ಪುರಾತನಕ್ಕೆ ಹೋದರೆ ಅಂತೇಳಿದರೆ ಯಾವ ಅವತಾರ ಅದು? ವರಾಹ ಅವತಾರದಲ್ಲಿ ಅವನನ್ನು ಕೊಂದದ್ದು. ಯಾರನ್ನು? ಹಿರಣ್ಯಾಕ್ಷನನ್ನು. ಆಮೇಲೆ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಕೊಂದದ್ದು. ಸೊ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರು ಮೊದಲು. ಅದಕ್ಕಿಂತ ಎರಡನೇ ಇದರಲ್ಲಿ ಅವರಿಗೆ ಜನ್ಮ ಯಾವುದು? ರಾವಣ ಕುಂಭಕರ್ಣ. ಮೂರನೇ ಜನ್ಮ ಇದು ಲಾಸ್ಟು ಇವರಿಗೆ. ಯಾರಿಗೆ? ಜಯ ವಿಜಯರಿಗೆ. ಸೊ ಮೂರನೇ ಜನ್ಮ ಯಾವುದು? ಶಿಶುಪಾಲ ದಂತವಕ್ರ. ಇವರು ಯಾರು ಅಂತೇಳಿದರೆ ಕೃಷ್ಣನಿಗೆ ನೋಡಿದರೆ ಕೃಷ್ಣನ ತಂದೆಯ ತಂಗಿ ಮಕ್ಕಳು, ಭೀಮಸೇನನಿಗೆ ತಾಯಿಯ ತಂಗಿ ಮಕ್ಕಳು. ಸೊ ಮಾತೃಶ್ವಸ, ಮಾತೃ ಅಂದರೆ ತಾಯಿ, ಮಾತೃಶ್ವ ಅಂತೇಳಿದರೆ ಚಿಕ್ಕಮ್ಮ. ಸೊ ಮಾತೃಶ್ವಸಾತನಯ ಅಂತ ಚಿಕ್ಕಮ್ಮನ ಮಕ್ಕಳು. ತನಯತಾಂ ಆ ಮಕ್ಕಳಾಗಿ ತನಯತಾಂ ಚ ಗತವು ಅಂದರೆ ಗತವು ಅಂದರೆ ಚಿಕ್ಕಮ್ಮನ ಮಕ್ಕಳಾಗಿ ಹೋಗಿದ್ದಾರೆ ಈಗ ಅಂತೇಳಿದರೆ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂತ ಗತವು. ಸೊ ಅವರನ್ನು ಕೂಡ ಭೀಮಸೇನ ಸೋಲಿಸಿದ ಅಂತೇಳಿದರೆ ಅವರಿಗೆ ಭೀಮಸೇನ ಅಂತೇಳಿದರೆ ಹೆಚ್ಚಿಗೆ ದ್ವೇಷ ಇಲ್ಲ, ಅವರಿಗೆ ಜಾಸ್ತಿ ದ್ವೇಷ ಇರುವುದು ಕೃಷ್ಣನ ಮೇಲೆ. ಸೊ ಅದರಲ್ಲಿ ಸಹ ಒಂದು ಅಂತೇಳಿದರೆ ಅವರಿಗೆ ಒಂದು ಮಾತ್ರ ಸ್ಪೆಷಲ್ ಅದು. ಉಳಿದವರಿಗೆಲ್ಲ ಭೀಮಸೇನನನ್ನು ಕೊಲ್ಲಲಿಕ್ಕಾಗಲಿಲ್ಲ ಅಂತೇಳಿದರೆ ಅವನಿಗೆ ಆಶ್ರಯ ಯಾರು? ಶ್ರೀಕೃಷ್ಣ. ಆದ್ದರಿಂದ ಶ್ರೀಕೃಷ್ಣನನ್ನು ಕೊಲ್ಲಬೇಕು. ಶ್ರೀಕೃಷ್ಣ ಮತ್ತು ಯಾರು? ಈ ಭೀಮಸೇನ ಇಬ್ಬರನ್ನೂ ಕೊಲ್ಲಬೇಕು ಅಂತ ಆ ಥರ ದ್ವೇಷ ಇದ್ದರೆ, ಈ ಶಿಶುಪಾಲ ದಂತವಕ್ರ ಇವರಿಗೆ ಮಾತ್ರ ಶ್ರೀಕೃಷ್ಣನ ಮೇಲೆ ದ್ವೇಷ ಉಂಟು. ಅಂದರೆ ಇವರು ದುರ್ಯೋಧನಾದಿಗಳೊಟ್ಟಿಗೆ ಬಹುಶಃ ಸೇರಲಿಲ್ಲ, ಇವರಿಗೆ ಬ್ರೈನ್ ವಾಶ್ ಆಗಲಿಲ್ಲ ಅಂತ ಕಾಣ್ತದೆ. ಆದ್ದರಿಂದ ಇವರಿಗೆ ಭೀಮಸೇನ ಅಂತೇಳಿದರೆ ಅಯ್ಯೋ ಭೀಮಸೇನ ನಮ್ಮ ತಾಯಿದ್ದು ಅಕ್ಕನ ಮಗ ಅಲ್ವಾ ಅಂತೇಳ್ಕೊಂಡು ಭೀಮಸೇನ ಮೇಲೆ ಆ ರೀತಿ ಅವರೇ ಏನಿಲ್ಲ ಕಪ್ಪ ಕೊಟ್ಟು ಕಳಿಸ್ತಾರವರು. ಸೊ ಆ ರೀತಿ ಒಂದು ಅರೇಂಜ್ಮೆಂಟ್. ಸೊ ಹೀಗೆ 88ನೇ ಶ್ಲೋಕಕ್ಕೆ ಭೀಮಸೇನ ಮಹಾಬಲಿಷ್ಠನು ಮೊದಲಿಗೆ ಪ್ರಥಮಮೇವ ಪ್ರಾಚೀಂ ದಿಶಂ ಜಿಗಾಯ ಪೂರ್ವ ದಿಕ್ಕನ್ನು ಗೆದ್ದ. ಅನಂತರ ಪಶ್ಚಾತ್ ಪಶ್ಚಿಮ ದಿಕ್ಕನ್ನು ನಂತರ ಯಾಮ್ಯಾಮ್ ಯಾವುದು? ದಕ್ಷಿಣ ದಿಕ್ಕಿನ ನಂತರ ಜಲೇಶ ಪರಿಪಾಲತೆಯ ವರುಣನಿಂದ ರಕ್ಷಿತವಾದ ಪಶ್ಚಿಮ ದಿಕ್ಕನ್ನು ಸಹ ಗೆದ್ದ. ಆ ನಂತರ ಅನ್ಯಾಮ್ ಉಳಿದದ್ದು ಯಾವುದದು? ಉತ್ತರ ದಿಕ್ಕನ್ನು ಗೆದ್ದ. ಆಮೇಲೆ ಯೌತೌ ಯಾರು ಹಿಂದೆ ಪುರಾತನ ದಶಾನನ ಕುಂಭಕರ್ಣವು ರಾವಣ ಮತ್ತು ಕುಂಭಕರ್ಣರಾಗಿದ್ದರೋ ಈಗ ಮಾತೃಶ್ವಸಾತನಯತಾಂ ತನ್ನ ಚಿಕ್ಕಮ್ಮನ ಮಕ್ಕಳಾಗಿ ಗತೌ ಹೋಗಿದ್ದಾರೆ ಅಂದರೆ ಜನಿಸಿದ್ದ ಶಿಶುಪಾಲ ದಂತವಕ್ರರನ್ನು ಜಿಗಾಯ ಅವರನ್ನು ಸಹ ಗೆದ್ದ. ಭೀಮಸೇನ ಪೂರ್ವ ದಿಕ್ಕಿಗಿಂದ ಪ್ರಾರಂಭಿಸಿ ಪ್ರದಕ್ಷಿಣಾಕಾರವಾಗಿ ದಿಗ್ವಿಜಯವನ್ನು ಪೂರೈಸಿದ. ಹಾಗೆ ಭೀಮಸೇನನಿಂದ ಪರಾಭವಗೊಂಡರಲ್ಲಿ ಅಂದರೆ ಪ್ರದಕ್ಷಿಣಾಕಾರ ಅಂತ ಹೇಳಿದರೆ ಯಾವುದು? ಫಸ್ಟಿಗೆ ಪೂರ್ವ,
ನಂತರ ಯಾಮ್ ಯಾಮ್ ಅಂದರೆ ದಕ್ಷಿಣ, ಆಮೇಲೆ ಜಲೇಶ ಪರಿಪಾಲಿತಯ ಅಂದರೆ ವರುಣನ ದಿಕ್ಕು ಪಶ್ಚಿಮ, ಆಮೇಲೆ ಅನ್ಯಾಮ್ ಅಂತ ಹೇಳಿದರೆ ಉತ್ತರ. ಅದಕ್ಕೆ ಹೇಳಿದರು ಪ್ರಭಂಜನಾಚಾರ್ಯರು, ಪ್ರದಕ್ಷಿಣಾಕಾರವಾಗಿ ದಿಗ್ವಿಜಯ ಪೂರ್ತಿ ಮಾಡಿದ ಭೀಮಸೇನ ಅಂತ. ಹಾಗೆ ಭೀಮಸೇನನಿಂದ ಪರಾಭವಗೊಂಡವರಲ್ಲಿ ಶಿಶುಪಾಲ ದಂತವಕ್ರರು ಸೇರಿದ್ದರು. ಹನುಮಂತನಾಗಿದ್ದಾಗ ರಾವಣ ಕುಂಭಕರ್ಣರನ್ನು ಜಯಿಸಿದ್ದ. ಯಾವುದದು? ಪುರಾತನ ದಶಾನನ ಕುಂಭಕರ್ಣ ಭೀಮಸೇನನ ಮೊದಲನೇ ಅವತಾರ ಯಾರದು? ವಾಯುದೇವರದ್ದು ಸುರುವಿನ ಅವತಾರ ಆಂಜನೇಯ ಹನುಮಂತನಾಗಿ ರಾವಣ ಕುಂಭಕರ್ಣರನ್ನು ಜಯಿಸಿದ್ದ ಅಂತೇಳಿದರೆ ಮೊದಲನೇ ಅವತಾರ ವಾಯುದೇವರದ್ದು. ಈಗ ಎರಡನೇ ಅವತಾರ ಭೀಮಸೇನ. ಈಗ ಅವರದ್ದು ನೆಕ್ಸ್ಟ್ ಅವತಾರ ರಾವಣ ಕುಂಭಕರ್ಣರದ್ದು ಶಿಶುಪಾಲ ದಂತವಕ್ರರಾಗಿ ಜನಿಸಿದ್ದಾರೆ. ಅವರನ್ನು ಇಲ್ಲಿ ಕೂಡ ಜಯಿಸಿದ. ಎಲ್ಲ ಅವತಾರಗಳಲ್ಲಿಯೂ ಅವರನ್ನು ಕೊಂದದ್ದು ಶ್ರೀಹರಿಯೇ, ಭಗವಂತನೇ. ಆದರೆ ಜಯಿಸಿದ್ದು ವಾಯುದೇವರು. ಅಂದರೆ ವಾಯುದೇವರು ಒಂದು ಜಯಿಸಿಬಿಡ್ತಾರೆ, ಆಮೇಲೆ ಭಗವಂತ ಹೋಗಿ ಕೊಲ್ಲುವಂಥದ್ದು. ಈ ರೀತಿ ಅವರದ್ದು ಹರಿವಾಯುಗಳದ್ದು ಅರೇಂಜ್ಮೆಂಟ್ ಈ ರೀತಿ ಇದೆ ಅಂತ. ಶಿಶುಪಾಲ ದಂತವಕ್ರರು ಕೃಷ್ಣನ ಸೋದರತ್ತೆಯ ಮಕ್ಕಳು. ಸೋದರತ್ತೆ ಅಂದರೆ ತಂದೆಯ ತಂಗಿಯ ಮಕ್ಕಳು. ಕುಂತಿ ಶ್ರೀಕೃಷ್ಣನಿಗೆ ಸೋದರತ್ತೆ ಅಲ್ವಾ, ತಾಯಿದು ತಂದೆದ್ದು ತಂಗಿ ಅಲ್ವಾ. ಹಾಗೆ ಇನ್ನೊಂದು ತಂಗಿ ಇದು ಈ ಶಿಶುಪಾಲ ದಂತವಕ್ರರ ತಾಯಿ. ಸೊ ಶೂರರಾಜನ ಪುತ್ರಿಯರು. ಯಾರು? ತಂದೆದ ಹೆಸರು ಹೇಳಿದರು, ಸೊ ತಾಯಿದ ಹೆಸರು ಹೇಳಲಿಲ್ಲ. ಸೊ ಶೂರ ಅವ್ರದ್ದು ಹೆಸರಿಂತ ಇದೆ, ಇರಲಿ. ಸೊ ಆಯಿತಾ, ಕುಂತಿಯ ಸಹೋದರಿಯ ಮಕ್ಕಳು ಅಂತ ಹೇಳಿದರೆ ಭೀಮಸೇನನಿಗೆ ತಾಯಿಯ ತಂಗಿಯ ಮಕ್ಕಳು. ಸೊ ಶೂರರಾಜನ ಪುತ್ರಿಯರು. ಹಾಗೆ ಭೀಮಸೇನನಿಗೆ ಚಿಕ್ಕಮ್ಮನ ಮಕ್ಕಳು ಅಂತ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.